ನಮಸ್ಕಾರ ವಾಹಿನಿ ವೀಕ್ಷಕರೇ. ಇವತ್ತು ಬಹುಮುಖ್ಯ ವಿಷಯದೊಂದಿಗೆ ನಾನು ಸಂಪಾದಕರ ನುಡಿ ಕಾರ್ಯಕ್ರಮ ಆರಂಭಿಸುತ್ತಿದ್ದೇನೆ. ಸದ್ಯ ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೆದಿದೆ. ಅಂದರೆ ಈ ರಾಜ್ಯದಲ್ಲಿನ ಸಮಸ್ಯೆಗಳು, ಸಂಕಷ್ಟಗಳು, ಅಭಿವೃದ್ಧಿ ವಿಷಯಗಳ ಕುರಿತು ಬಿಸಿ ಬಿಸಿ ಚರ್ಚೆಯಾಗುತ್ತದೆ. ನಾನು ರಾಜ್ಯದ ಬಗ್ಗೆ ಮಾತನಾಡಲು ಹೋಗುವುದಿಲ್ಲ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು 4 ವಿಷಯಗಳನ್ನು ಸೀಮಿತ ಅವಧಿಯಲ್ಲಿ ಹೇಳಿದೆ. ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾ ಮಂತ್ರಿಗಳು ಗುಲ್ಬರ್ಗದವರಾದರೂ ರಾಯಚೂರು ಜಿಲ್ಲಾ ಮಂತ್ರಿಗಳೇ ಅವರು, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನಮ್ಮವರೇ ಆಗ್ತಾರೆ. ಇನ್ನೊಬ್ಬರು ಹಿರಿಯ ಕಾಂಗ್ರೆಸ್ ಧುರೀಣ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಬೋಸರಾಜ್ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ರಾಯಚೂರು ಗ್ರಾಮೀಣ, ಮಾನ್ವಿ, ದೇವನೂರು, ಸಿಂಧನೂರು, ಲಿಂಗಸೂರು, ಮಸ್ಕಿ ಈ ಕ್ಷೇತ್ರಗಳ ಶಾಸಕರು ಅಲ್ಲಿದ್ದಾರೆ. ಇದರ ಜೊತೆಗೆ ವಸಂತಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಯುವಕ ಬಸವನಗೌಡ ಬಾದರ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿದ್ದಾರೆ. ರಾಯಚೂರು ಜಿಲ್ಲೆಯ ಜನರ ಆಶಯವೂ ಇದೇ ಆಗಿದೆ. ವಿಧಾನಮಂಡಲದಲ್ಲಿ ನಮ್ಮ ಭಾಗದ ಶಾಸಕರು, ಸಚಿವರು ಕಾಣಿಸುವುದೇ ಇಲ್ಲ, ಮಾತನಾಡುವುದೇ ಇಲ್ಲ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗುವುದಿಲ್ಲ. ಬರೀ ಕಾಲಹರಣ ಮಾಡುತ್ತಾರೆ, TADA ಪಡೆದು ವಾಪಸ್ ಬರ್ತಾರೆ ಎಂಬ ಸಣ್ಣತನದ ಆರೋಪಗಳು ಇವರ ಮೇಲೆ ಸದಾ ಇವೆ. ಅಲ್ಲೊಂದು ಇಲ್ಲೊಂದು ವಿಡಿಯೋ ಕ್ಲಿಪ್ಗಳು ಬಿಟ್ಟರೆ ನಮ್ಮ ಭಾಗದ ಶಾಸಕರು ಯಾರು ಗಟ್ಟಿಯಾಗಿ ಮಾತನಾಡಿದ ಉದಾಹರಣೆಗಳಿಲ್ಲ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಹೇಳಬೇಕಂದ್ರೆ ಏಮ್ಸ್ ಕುರಿತು ಬಹುದೊಡ್ಡ ಹೋರಾಟ ನಡೆದಿದೆ. ಸತತ 2.5 ವರ್ಷಗಳಿಂದ ಈ ಹೋರಾಟ ಜಿಲ್ಲಾ ಕೇಂದ್ರದಲ್ಲಿ ನಡೆದಿದೆ. ಈ ಬಗ್ಗೆ ಪ್ರಥಮವಾಗಿ ಚರ್ಚೆಯಾಗಲಿ. ಬರೀ ಸುಳ್ಳುಗಳೇ ಅಥವಾ ಕಾಗದದ ಪ್ರಗತಿಗಳೇ ಕಾಣುತ್ತಿವೆ ಹೊರತಾಗಿ ನಿಜವಾದ ಅಭಿವೃದ್ಧಿ ಈ ವಿಷಯದಲ್ಲಿ ಆಗುತ್ತಲೇ ಇಲ್ಲ. ಬರೀ ಆಶ್ವಾಸನೆ ನೀಡಿ ನಮ್ಮನ್ನು ವಂಚಿಸಲಾಗುತ್ತಿದೆ. ಆರ್ಟಿಕಲ್ 371 ಸಂವಿಧಾನಬದ್ಧ ಸವಲತ್ತು ನಮ್ಮ ಭಾಗದವರಿಗೆ ಸರಿಯಾಗಿ ಸಿಗುತ್ತಿಲ್ಲ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಇತರೆ ಜಿಲ್ಲೆಯವರು ಇದನ್ನು ಪಡೆಯುವುದು, ಉನ್ನತ ಮಟ್ಟದ ಪ್ರತಿನಿಧಿಗಳ ಆಯ್ಕೆಯಲ್ಲಿ ಅಂದರೆ ತಹಸೀಲ್ದಾರ್ ಇಂಥ ಕೇಡರ್ ಆಯ್ಕೆಯಲ್ಲಿ ಆರ್ಟಿಕಲ್ 371 ಜಾರಿಗೆ ತಂದಿಲ್ಲ. ಇಲ್ಲಿ ನ್ಯೂನತೆಗಳೆಂಬ ಕೂಗು ಸಹ ಈ ಭಾಗದಲ್ಲಿ ಜೋರಾಗಿ ಎದ್ದಿತ್ತು. ಮೊನ್ನೆಯೂ ಬಹುದೊಡ್ಡ ಹೋರಾಟ ನಡೆಯಿತು. HK ಪಾಟೀಲ್ ಅವರು ಪತ್ರದ ಮುಖೇನ ಆಶ್ವಾಸನೆ ನೀಡಿ ವಿಷಯ ಅಲ್ಲಿಗೆ ಮುಗಿಸಿಬಿಟ್ರು. ಇದರ ಜೊತೆಗೆ ರಿಂಗ್ ರೋಡ್ ಆಗಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಬಹುದೊಡ್ಡ ಸಂಚಾರ ದಟ್ಟಣೆ ಸಮಸ್ಯೆಯಲ್ಲಿದೆ. ರಿಂಗ್ ರೋಡ್ಗೆ ಒಪ್ಪಿಗೆ ಕೊಡಬೇಕು. ಚತುಷ್ಪಥ ರಸ್ತೆಯು ನೆನೆಗುದಿಗೆ ಬಿದ್ದಿದೆ, ಅದನ್ನು ಸಹ ತಕ್ಷಣ ಆರಂಭಿಸಬೇಕು. ಮಾವಿನಕೆರೆ ಅಭಿವೃದ್ಧಿ ವಿಷಯ ಬರೀ ಮಾತನಾಡಲಾಗುತ್ತಿದೆ, ಹಣ ಸುರಿಯಲಾಗುತ್ತಿದೆ, ಹಣ ಅನುದಾನ ಬಂದಿದೆ ಎಂಬ ಮಾತುಗಳು ಕೇಳಿ ಬರ್ತವೆ. ಆದರೆ ಅದು ಸಹ ದಿನೇ ದಿನೇ ಅತಿಕ್ರಮಣಕ್ಕೆ ಒಳಗಾಗುತ್ತಿದ್ದು, ಆ ಬಗ್ಗೆಯೂ ಸಚಿವ ಬೋಸರಾಜ್ ಅವರು ಸದನದಲ್ಲಿ ಉತ್ತರ ಕೊಡಬೇಕು. ಇದರ ಜೊತೆಗೆ ತುಂಗಭದ್ರಾ ಎಡದಂಡೆ ನಾಲೆ ಆಧುನೀಕರಣ, ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಹೀಗೆ SKDB ಅಂದರೆ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಸರಿಯಾಗಿ ಅನುದಾನ ಕೊಡದಿರುವುದು, ಕೊಟ್ಟ ಅನುದಾನವನ್ನು ನಮ್ಮ ಭಾಗದ ಶಾಸಕರು ಬಳಸದಿರುವುದು, ಈ ಎಲ್ಲ ಚರ್ಚೆಗಳು ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಆಗಬೇಕು ಎಂಬ ಆಶಯ ಈ ಭಾಗದವರ ಜನರ ಆಗಿದೆ. ಈ ಸಂಪಾದಕರ ನುಡಿಯ ಆಶಯವೂ ಇದೇ ಆಗಿದೆ. ನಮಸ್ಕಾರ.